ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇಲ್ಲೊಂದು ಎರಡು ಸ್ಟೇಟ್ಮೆಂಟ್ಗಳಿದ್ದಾವೆ. ಒಂದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರದ್ದು, ಇನ್ನೊಂದು ನಮ್ಮ ಲಕ್ಷ್ಮಣ್ ಸವದಿ ಅವ್ರದ್ದು. ಇವೆರಡೂ ಸ್ಟೇಟ್ಮೆಂಟ್ಗಳು ವಿಚಾರ ಯೋಗ್ಯ ಅದಾವ ಅನ್ನೋಂಥದ್ದು. ಮೊದಲನೇದಾಗಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಮಾತಾಡಿದಂತಹ ಕೊಟ್ಟಂಥ ಸ್ಟೇಟ್ಮೆಂಟ್ ನೋಡೋಣ. ಅದ್ರ ಬಗ್ಗೆ ವಿಮರ್ಶೆ ಒಂದೆರಡು ಸಾಲುಗಳಲ್ಲ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಪ್ರತಿ ಗ್ರಾಮದಲ್ಲೂ ಕನಿಷ್ಠ 3 ಕೋಟಿಯಿಂದ 5 ಕೋಟಿಯಷ್ಟು ಅನುದಾನ ನೀಡಿದ್ದೇನೆ. ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಜನರ ಧಾರ್ಮಿಕ ಭಾವನೆಗೆ ಬೆಲೆ ಕೊಟ್ಟು 150ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಭಾಳ ಒಳ್ಳೆಯ ಕೆಲಸ. ಗುಡಿ ಗುಂಡಾರಗಳನ್ನು ಜೀರ್ಣೋದ್ಧಾರ ಮಾಡೋದಾಗಿರ್ಬೋದು. ಪ್ರತಿ ಹಳ್ಳಿಗೆ 3 ರಿಂದ 5 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಸಣ್ಣ ಮಾತಲ್ಲ, ಮಾಡಿದ್ದಾರೆ, ಅನುದಾನ ತಂದಾರೆ, ಭಾಳ ಸಂತೋಷ. ಇದನ್ನು ಅದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ. 300 ಮತ ಇರುವ ಕೊಂಡಸಕೊಪ್ಪದಲ್ಲಿ 15 ಕೋಟಿಯ ಕೆಲಸ ಮಾಡಿಸಿದ್ದೇನೆ. ಮತಗಳನ್ನು ನೋಡಿ ಕೆಲಸ ಮಾಡುವವಳು ನಾನಲ್ಲ, ಜನರಿಗೆ ಬೇಕಾದದ್ದು ಮಾಡುತ್ತೇನೆ, ಜನರಿಗೆ ಬೇಕಾದದ್ದನ್ನು ಮಾಡ್ತೇನೆ ಅಂತ ಮತ್ತೊಂದು ಮಾತಾಡ್ತಾರೆ. ಜೊತೆಗೆ ಅವ್ರ ಸಹೋದರ ಚಂದ್ರಶೆಟ್ಟಿಹೊಳಿ ಅವರು ಸಹಿತ ನಾವು ಕೆಲಸಗಾರರು ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸುತ್ತಿದ್ದೇವೆ. ನೆಪ ಹೇಳದೆ ಕೊಟ್ಟ ಮಾತನ್ನು ತಲೆಯ ಮೇಲೆ ಹೊತ್ತು ನಿಭಾಯಿಸುತ್ತಿದ್ದೇವೆ. ಭಾಳ ಸಂತೋಷ ಇದು, ನಿಜವಾಗಿಯೂ ಒಳ್ಳೆಯದು. ಆದರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇ ದೇವಸ್ಥಾನಗಳಿಗೆ ಅಥವಾ ಅಭಿವೃದ್ಧಿಗೆ ಅಥವಾ ಒಂದು ಪ್ರಾಥಮಿಕ ಹಂತದ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಿದ ಅಡ್ಡಿಲ್ಲ, ಒಳ್ಳೆಯದು. ಪ್ರತಿ ಹಳ್ಳಿಗೆ 3 ಕೋಟಿಯಿಂದ ಸಣ್ಣದಲ್ಲ, ಮಾಡ್ರಿ, ಮಾಡ್ತಾ ಇರ್ರಿ ಅಂತ ಹೇಳ್ತಾ ನಾವಿಲ್ಲಿ ಕೇಳಬೇಕಾಗಿದ್ದಿಷ್ಟ ನಮ್ಮ ಲಕ್ಷ್ಮೀ ಅಕ್ಕರಿಗೆ. ಇದರ ಜೊತೆಗೆ ಪ್ರತಿ ಹಳ್ಳಿಗೂ ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿದ್ದಾರೆ. ಗೊತ್ತದ ನಿಮಗೆಲ್ಲೋ ಅವಶ್ಯಕತೆ ಇಲ್ಲ, ಸ್ಕೂಲ್ ಮಾಡ್ತಿರಿಲ್ಲ ಅಂತಲ್ಲ. ಆದ್ರೆ ಆ ಸ್ಕೂಲಲ್ಲೇ ಇವತ್ತು ನೋಡಿರಿ, ಖಾಸಗಿಯವ್ರು ಯಾವ ರೀತಿಯಾಗಿ ಸ್ಕೂಲ್ಗಳನ್ನು ಮಾಡಿ ಜನರಿಂದ ಅವ್ರು ಎಷ್ಟು ಮಟ್ಟಿಗೆ ಕಲಿಸ್ತಾರೆ, ಅಲ್ಲಿ ಮಕ್ಕಳು ತಯಾರಾದ್ರು ಎಷ್ಟು ಮಟ್ಟಿಗೆ ತಯಾರಾಗ್ತಾರೆ ಆ ಮಾತು ಬೇರೆ. ಆದರೆ ಅಲ್ಲಿ ಕಲಿಕೆ ಪ್ರಮಾಣ ಈ ಗೌರ್ಮೆಂಟ್ ಸ್ಕೂಲ್ಗಿಂತಲೂ ಒಳ್ಳೆ ರಿಸಲ್ಟ್ಗಳು ಇರ್ತಾವೆ. ಹೀಗಾಗಿ ಜನ ಆ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ. ಈ ನೆಲೆಯಲ್ಲಿ ಪ್ರತಿ ಹಳ್ಳಿಗೂ ಅಲ್ಲಿಯೇ ಪಾಪ ಬಡತನ ಪರಿಸ್ಥಿತಿ ಗೊತ್ತದ, ದುಡ್ಡು ತಿನ್ನುವಂಥ ಬಡವರ ಅಲ್ಲಿ ಜಾಸ್ತಿ ಇರೋದ್ರಿಂದಾಗಿ ಇಂಥ ಪ್ರೈವೇಟ್ ಸ್ಕೂಲ್ಗಳಿಗೆ ಕಳಿಸುವಂಥ ಯೋಗ್ಯತೆ ಪಾಪ ಅವರು ಹಣಕಾಸಿನ ಅವ್ಯವಸ್ಥೆ ಇರೋದ್ರಿಂದಾಗಿ ಈ 3 ಮತ್ತು 5 ಕೋಟಿ ಖರ್ಚು ಮಾಡೋದ ಕೆಲಸಗಳನ್ನು ಅಲ್ಲಿ ಒಳ್ಳೆಯ ಸುಸಜ್ಜಿತವಾದ ಸ್ಕೂಲ್ಗಳನ್ನು ಮಾಡಿ ಪ್ರತಿ ಹಳ್ಳಿಗೂ ಹಳ್ಳಿಯಲ್ಲಿ ಒಂದು 7ನೇ ತರಗತಿವರೆಗೆ 3-4 ಹಳ್ಳಿಗಳ ಮಧ್ಯದಲ್ಲೇ PUCವರೆಗೆ ಒಂದು ಉತ್ತಮ ಸ್ಟ್ಯಾಂಡರ್ಡ್ನೆಸ್ ಇದ್ದಂಥ ಸ್ಕೂಲ್ಗಳು, ಮೊರಾರ್ಜಿ ಮತ್ತು ಇನ್ನುಳಿದ ಸ್ಕೂಲ್ಗಳು ಮಾಡ್ತಿರಲ್ಲ, ಆ ನೆಲೆಗಟ್ಟಿನಲ್ಲಿ ಯಾಕೆ ಮಾಡಬಾರ್ದು ಅಂತ. ಯಾಕಂದರೆ ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿದ್ದು ವಿದ್ಯೆ, ನಿಜವಾದ ವಿದ್ಯೆ, ಸೈಂಟಿಫಿಕ್ ಟೆಂಪರ್ ಇದ್ದಂಥ ವಿದ್ಯೆ. ಅದು ಬಂತಂದ್ರೆ ಸಹಜವಾಗಿನ ಆ ವ್ಯಕ್ತಿ ತನ್ನ ಬದುಕು ಕಟ್ಕೋತಾನ. ವ್ಯಕ್ತಿ ಗಂಡಾಗಲಿ ಹೆಣ್ಣಾಗಲಿ ಎಲ್ಲರಿಗೂ ಶಿಕ್ಷಣ ಸಿಗುವಂಥದ್ದು ಮಾಡಿದರೆ, ಅದು ಸರ್ಕಾರನ ಮಾಡಬೇಕಂಥದ್ದು ಮಾಡಿಸಿದ್ರೆ ಇನ್ನೂ ಹೆಚ್ಚಿನ ಏನಪ್ಪ ಅಂತಂದ್ರೆ ಇತಿಹಾಸ ಉಳಿಯುವಂಥ ಕೆಲಸ ಇದಾಗ್ತದೆ ಅನ್ನೋದು ಎರಡು ಮಾತಿಲ್ಲ. ಇದರರ್ಥ ಗುಡಿಗಳು ಕೊಟ್ಟಿದ್ದು ತಪ್ಪು ಮತ್ತೇನು ಅಂತಲ್ಲ. ಅದಕ್ಕಿಂತಲೂ ಇಂಪಾರ್ಟೆಂಟ್ ಅಂದ್ರೆ ಪ್ರತಿ ಮಗುವನು ಇವತ್ತು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಬೆಳಿಬೇಕಾಗಿದೆ. ಹೀಗಾಗಿ 3-4 ಹಳ್ಳಿಗಳ ಮಧ್ಯದಲ್ಲೇ PUCವರೆಗೆ, ಪ್ರತಿ ಹಳ್ಳಿಗೆ 7ನೇವರೆಗೆ ಸುಸಜ್ಜಿತ ಸ್ಕೂಲ್, ಒಳ್ಳೆಯ ಸ್ಕೂಲು, ಟೀಚರ್ಗಳು ಸರಿಯಾಗಿ ಬರುವಂಥದ್ದು, ಎಲ್ಲ ಮಕ್ಕಳು, ಎಷ್ಟೋ ಮಕ್ಕಳು ಇರಲ್ಲ, ಅವರೆಲ್ಲ ಸರಿಯಾಗಿ ನೀವು ಜ್ಞಾನವನ್ನು ಕೊಡುವಂಥ ಕೆಲಸ ಮಾಡಿದರೆ ಪ್ರೈವೇಟ್ಗೆ ಕಳಿಸುವಂಥ ಸಾಹಸವನ್ನು ಯಾರೂ ಮಾಡೋದಿಲ್ಲ. ಅದು ಫ್ರೀಯಾಗಿ ಕೊಡೋ ಮುಂದೆ ಯಾಕೆ ಹೋಗ್ತಾರೆ ರೀ? ಇವತ್ತೇನೋ ಮಧ್ಯಾಹ್ನ ಬಿಸಿಬಿಟ್ಟ ಕೊಡ್ತೀರಿ. ಅದಕ್ಕಿಂತಲೂ ಇಂಪಾರ್ಟೆಂಟ್ ಅಂದ್ರೆ ಇದು ಸೈಂಟಿಫಿಕ್ ಟೆಂಪರ್ ಎಲ್ಲ. ನೀವು ಯಾಕೆ ಈ ದಿಶೆಯಲ್ಲಿ ಯೋಚನೆ ಮಾಡಬಾರ್ದು? ಸ್ವತಃ ನೀವು ಇವತ್ತು ಮಿನಿಸ್ಟರು ಇದ್ದೀರಿ, ಮಕ್ಕಳ ಮತ್ತು ಕಲ್ಯಾಣ ಇಲಾಖೆ. ಈ ರೀತಿಯಾಗಿ ಶಿಕ್ಷಣವನ್ನು ನೀವು ಎಲ್ಲರಿಗೂ ಪ್ರತಿ ಮಗುವಿಗೂ ಸಿಗೋಂಗೆ ಮಾಡಿದರೆ, ಅಟ್ಲೀಸ್ಟ್ ಕೇಸರಿಗಳು ಮಾಡಿದ್ರಲ್ಲ PUC ತನಕ 10+2 ಅದನ್ನು ನೀವು ಪ್ರತಿ ಹಳ್ಳಿಗಳಲ್ಲಿ ಮಾಡಿದರೆ ನಿಜವಾಗಿಯೂ ಬೆಳಗಾವಿ ಜಿಲ್ಲೆಯ ಇತಿಹಾಸದಲ್ಲಿ ಉಳಿದು ಹೋಗ್ಬಿಡುತ್ತೆ. ಅದು ನಿಮ್ಮ ಕ್ಷೇತ್ರದಲ್ಲಿ ಮಾಡಿ ಸಾಕು. ಪ್ರತಿಯೊಬ್ಬರು ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಅದನ್ನು ಮಾಡಿದರೆ ಇವತ್ತು
ಖಚಿತವಾಗಿ ನಾವು ಹೇಳ್ತೀವಿ, ಹೌದಪ್ಪ ಈ ದೇಶಕ್ಕೆ ಒಂದು ಒಳ್ಳೆಯ ಕೆಲಸ ನೀವು ಮಾಡಿದ್ದೀರಿ ಅಂತೇಳಿ. ಯಥಾರ್ಥವಾಗಿ ಮಾಡಿದ್ದು ತಪ್ಪಂತಲ್ಲ, ಬಟ್ ಇದರಲ್ಲಿ ಮಾಡೋದ್ರಿಂದ ಇದನ್ನು ಮಾಡೋದ್ರಿಂದಾಗಿ ಸಹಜವಾಗಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದ್ರಿಂದ ನಿಶ್ಚಿತವಾಗಿಯೂ ಈ ದೇಶದ ಪ್ರಗತಿ ಆಗಿಯೇ ಆಗ್ತದೆ ಅನ್ನುವಂಥದ್ದು ಸಾಮಾನ್ಯವಾದ ನಂಬಿಕೆ. ಈ ದಿಶೆಯಲ್ಲೇ ಕೇಜ್ರಿವಾಲ್ ಇವತ್ತಿಗೂ ನಮಗೆ ಮೇಲ್ಮೇಲೆ ನೆನಪಾಗ್ತಾ ಇರ್ತಾರೆ. ಅಂದರೆ ಟೋಟಲ್ ಬಜೆಟಿನ 15-20% ದುಡ್ಡನ್ನು ಇದಕ್ಕೆ ಇಟ್ಟರೆ ಸಾಧ್ಯ ಅದ. ಆ ದಿಶೆಯಲ್ಲಿ ಮಾಡಲಿ ಅನ್ನೋದು ನಮ್ಮದು ಒತ್ತಾಸೆ. ಯಾಕೆಂದರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಒಳ್ಳೆ ಕೆಲಸಗಾರರು, ಸ್ವತಃ ನಮ್ಮ ಚಂದ್ರಶೆಟ್ಟಿ ಶೆಟ್ಟಿ ಅವರು ಹೇಳೋಂಗೆ ಹೌದು ಕೆಲಸಗಾರರು, ಎಲ್ಲ ಮಾತಿಲ್ಲ. ಆದರೆ ಇದನ್ನು ಮಾಡಿದರೆ ಇನ್ನೂ ಇತಿಹಾಸ ಉಳಿಯುವಂಥ ಒಂದು ಐತಿಹಾಸಿಕ ಒಂದು ವ್ಯಕ್ತಿತ್ವವನ್ನು ಅವ್ರು ಪಡಿತಾರೆ ಅನ್ನೋದು ಅಷ್ಟು ಖರೆ ಅದು. ಇನ್ನು ಇದೇ ಕಾಲಕ್ಕೆ ಇನ್ನೊಂದು ಮಾತನ್ನು ನಮ್ಮ ಆತ್ಮೀಯ ಲಕ್ಷ್ಮಣ್ ಸವದಿ ಅವರು ಸಹಕಾರ ತತ್ವ ಅಂದರೆ ಸಹಕಾರ ಸಂಘಗಳ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಅದ, ಏನಪ್ಪ ಅಂತಂದ್ರೆ, ರಾಜ್ಯದಲ್ಲಿ ಸಹಕಾರಿ ಸೌಹಾರ್ದ ಕಾನೂನಿಗೆ ತಿದ್ದುಪಡಿ ತರುವ ಸಮಿತಿಗೆ ನನ್ನನ್ನು ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇಮಿಸಿದ್ದಾರೆ. ಒಳ್ಳೆ ಕೆಲಸ, ಒಳ್ಳೆ ನೀವು ಸಹಕಾರ ತತ್ವ ತಿಳುವಳಿಕೆದಂತ ಚೆನ್ನಾಗಿದ್ದೀರಿ. ಇವತ್ತು ಸಹಕಾರ ತತ್ವದ ನೆಲೆಗಟ್ಟಿನಲ್ಲಿ ಸಹಕಾರ ಸಂಘಗಳು ಏನಾಗ್ತಾ ಇದ್ದಾವೆ ಭಾಳಷ್ಟು ನಾವು ನೋಡ್ತಾ ಇದ್ದೀವಿ, ದಿವಾಳಿ ಆಗ್ತಾ ಇದ್ದಾವೆ. ಯಾಕೆ ಆಗ್ತಾ ಇದ್ದಾವೆ, ಏನು ಕಾರಣ ಅಂದ್ರೆ ಇಲ್ಲಿ ರಾಜಕೀಯ ಹೋಗೋದ್ರಿಂದಾಗೆ ಈ ಒಂದು ಏನಪ್ಪ ಅಂತಂದ್ರೆ ಅವುಗಳ ದುರುಪಯೋಗ ಆಗ್ತಾ ಇದೆ ಅಂತ. ಆ ದುರುಪಯೋಗ ತಪ್ಪೋದಕ್ಕೆ ನೀವೇನು ಮಾಡ್ತಾ ಇದ್ದೀರಿ, ನೀವು ಕಾನೂನು ರಚನೆ ಮಾಡಿದಿರಿ, ಆಗ್ತದೆ ಅಂತ ಹೇಳಿದಿರಿ, ಅಲ್ಲೇ ಸ್ಟೇಟ್ಮೆಂಟ್ ಬಂದು ಹೇಳ್ತೀರಿ. ಎಲ್ಲ ಸಹಕಾರಿಗಳ ಅಭಿಪ್ರಾಯ ಸಂಗ್ರಹಿಸಿ ಅವರ ಹಿತ ಕಾಪಾಡುವ, ಯಾರು ನಿಜವಾದ ಸಹಕಾರಿಗಳಿದ್ದಾರಲ್ಲ ಅವ್ರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಸಹಕಾರಿ ಸೌಹಾರ್ದ ಕಾನೂನು ಜಾರಿ ತರಲಾಗಿದೆ. ಇದಕ್ಕೆ ಅಧಿವೇಶನದಲ್ಲಿ ಒಪ್ಪಿಗೆ ಸಿಕ್ಕಿದ್ದು ರಾಜ್ಯಪಾಲರಿಂದ ಅಂಗೀಕಾರವಾಗಿದೆ. ರಾಜ್ಯದಲ್ಲಿ ಶೀಘ್ರ ಈ ಕಾನೂನು ಅನುಷ್ಠಾನಗೊಳ್ಳಲಿದೆ. ಭಾಳ ಸಂತೋಷ, ಒಳ್ಳೆಯ ಕೆಲಸ ಮಾಡಿದಿರಿ. ಆದರೆ ಇದು ತಪ್ಪಬೇಕು. ಯಾಕಂದ್ರೆ ಯಾರು ಹೇಳಿದ್ರು ಕೇಳೋದಿಲ್ಲ, ಇದು ತಪ್ಪು ಮಾಡಬೇಡ್ರಿ. ಅದು ಸಹಕಾರ ತತ್ವದಲ್ಲಿ ಅನೇಕ ಕಾನೂನುಗಳಿದ್ದಾವೆ. ಇಲ್ಲೇ ಆ ಕಾನೂನುಗಳು ಇದ್ದರೂ ಸಹಿತ ಇಲ್ಲಿ ತಪ್ಪುಗಳಾಗ್ತಾ ಇದ್ದಾವೆ. ನೋಡ್ತಾ ಇದ್ದೀರಿ ನೀವು, ಅಪೆಕ್ಸ್ ಬ್ಯಾಂಕ್ನಿಂದ ಆಗಿರ್ಬೋದು, DCC ಬ್ಯಾಂಕ್ನಿಂದ ಆಗಿರ್ಬೋದು, ಮತ್ತು ಯಾವುದೇ ಸಹಕಾರ ಬ್ಯಾಂಕಿಂದ ಆಗಿರ್ಬೋದು, ಅಲ್ಲಿ ದುಡ್ಡು ತೆಗೆದುಕೊಂಡಂಥ ರಾಜಕಾರಣಿಗಳು, ಅಧಿಕಾರಶಾಹಿ ವರ್ಗದವರು ತೊಗೊಂಡು ವಿಶೇಷವಾಗಿ ಡಿಫಾಲ್ಟರ್ ಆದರೂ ಆಗಲಿ ಒನ್ ಟೈಮ್ ಸೆಟಲ್ಮೆಂಟ್ ಒಯ್ಯಲಾರ್ದ ಅಟ್ಲೀಸ್ಟ್ 3 ಗಂಟೆ ಎಷ್ಟದ ಆ ಬ್ಯಾಂಕ್ನ ತೆಗೆದುಕೊಂಡು ಮಿನಿಮಮ್ ಬಡ್ಡಿ ದರದಲ್ಲಿ ವಾಪಸ್ ಮಾಡಿಸುವಂಥ ಒಂದು ಕಾನೂನು ಸ್ಟ್ರಿಕ್ಟಾಗಿ ತರುವಂಥದ್ದು, ಅದಕ್ಕೆ ಜಾಯ್ನ್ ಆಗಿ ಮಾಡೋದು. ಈಗ ಅದಾವ ಇಲ್ಲಂತಲ್ಲ, ಅದರ ಅನುಷ್ಠಾನಗೊಳಿಸ್ತಾ ಇಲ್ಲ. ಕೆಲವೊಂದು ಅದರಲ್ಲಿದ್ದಂಥ ಅಧಿಕಾರಶಾಹಿ ವರ್ಗದವರು ಇನ್ನುಳಿದವರು ದುರುಪಯೋಗ ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿದ್ದಾವೆ. ಹೌದು, ಒಂದು ಒಳ್ಳೆಯ ಕೆಲಸ ಮಾಡಿದಾಗ, ಒಂದು ಸಾಹಸ ಮಾಡಿದಾಗ ಅವರು ಏನೋ ಲಾಸ್ ಆದರೂ ಏನೋ ಆದರೂ ಆ ಸಂದರ್ಭದಲ್ಲಿ ಅವ್ರು ಎತ್ತಿ ಮತ್ತು ಅದನ್ನು ಆ ದಿಶೆಯಲ್ಲಿ ಕಟ್ಟಿಸುವಲ್ಲಿ ನಾವು ಪ್ರಯತ್ನ ಮಾಡಿಸುವಂಥ ಕಾನೂನು ಅದಾಗಿರಬೇಕು. ಒಂದು ವೇಳೆ ಮುಳುಗಿಸುವಂಥ, ಅದನ್ನು ಮೋಸ ಮಾಡಿ ಎತ್ತಿ ಬಿಡುವಂಥ ಈ ರಾಜಕಾರಣಿಗಳಾಯಿತು ಅಧಿಕಾರಿಗಳಾಯಿತು ಮಾಡಿದರೆ ಅವರ ಆಸ್ತಿಯನ್ನು ಅದಕ್ಕೆ ಮುಟ್ಟುವಲ್ಲಿ ಹಾಕೊಂಡಾದ್ರೂ ಮುಟ್ಟಿಸುವಂಥ ಒಂದು ಕಠೋರ ಕಾನೂನನ್ನು ಇವತ್ತು ತರಬೇಕಾಗಿದೆ. ಇಲ್ಲಾಂದ್ರೆ ಇವೆಲ್ಲ ಸಹಕಾರ ತತ್ವದಲ್ಲಿ ನಿರ್ಮಾಣ ಆದಂಥ ಸಕ್ಕರೆ ಫ್ಯಾಕ್ಟ್ರಿಗಳು ಇವತ್ತು ಏನಾಗ್ತಾ ಇದ್ದಾವೆ, ಆ ದಿಸೆಯಲ್ಲೇ ಅವುಗಳು ನಿಲ್ಲಿಸೋ ಸಲುವಾಗಿ DCC ಬ್ಯಾಂಕ್ ನಿಲ್ಲಿಸೋದು ಎಷ್ಟೋ ತಪ್ಪುಗಳಾಗಿದ್ದಾವೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲದ ವಿಷಯ ಅಲ್ಲ. ಲಕ್ಷ್ಮಣ ಸವದಿ ಅವರಿಗೆ DCC ಬ್ಯಾಂಕ್ ಆಗಿರ್ಬೋದು, ಮತ್ತು ಸಹಕಾರಿ ಬ್ಯಾಂಕ್ಗಳಾಗಿರ್ಬೋದು, ಅಲ್ಲಿ ಏನು ನಡೀತಾ ಇದ್ದವು ಅವ್ರು ತಿಳಿಲಾರ್ದಷ್ಟು ಅವರೇನಲ್ಲ, ಒಳ್ಳೆಯ ಪ್ರಜ್ಞಾವಂತರಿದ್ದಾರೆ. ಅವರಿದ್ದಂಥವರು ಈ ದಿಶೆಯಲ್ಲಿ ಅಂದರೆ ಕೊಟ್ಟ ಸಾಲದ ಮಿನಿಮಮ್ ದುಡ್ಡು ಆದರೂ ಮೂಲ ಆ ದುಡ್ಡು ಬರಬೇಕು, ಜೊತೆಗೆ ಮಿನಿಮಮ್ ಬಡ್ಡಿ ಆದರೂ ಬಂದರೆ ಇವು ಸಹಕಾರಿ ಸಂಘಗಳು ಉಳಿತಾವ, ಸಹಕಾರ ತತ್ವ ಉಳಿತದೆ. ಇಲ್ಲಾಂದ್ರೆ ಯಾರೋ ಬರೋರು 100, 200, 50, 10, 20 ಕೋಟಿ ತೊಗೊಂಡೋಗೋರು, ಅದನ್ನು ಮಾರಿದ್ರೆ ಅವ್ರು ಆಸ್ತಿ ಮಾರಿದ್ರು ಒಂದು 10 ಲಕ್ಷದ ಬರಲಾರದಂಥ ಆಸ್ತಿಗಳ ಮೇಲೆ ಕೊಟ್ಟು ಇವತ್ತು ಸಹಕಾರ ಸಂಘಗಳು ಏನಪ್ಪ ಅಂತಂದರೆ ಸಹಕಾರ ತತ್ವದ ಮೇಲೆ ವಿಶ್ವಾಸ ಇಡಲಾರಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಅಂದರೆ ಸ್ವತಃ ನಾವು ಹೌದು, ನಮ್ಮ ರಾಜಕಾರಣಿಗಳು ಹೌದು, ಮತ್ತು ನಮ್ಮ ಮನುಷ್ಯನ ಸ್ವಭಾವನ ಒಟ್ಟಿನಲ್ಲಿ ಲಾಭ ಆಗಿದ್ರೆ ಸಾಕಪ್ಪ, ಉಳಿದ್ರೆ ಹಾಳಾದ್ರೆ ಹೋದ್ರೆ ಹೋಗಲಿ ಅನ್ನುವಂಥದ್ದು. ಆ ದಿಶೆಯಲ್ಲೇ ನಮ್ಮ ಲಕ್ಷ್ಮಣ ಸವದಿಯವರು ಒಂದು ಈ ಕಾನೂನು ಮಾಡಿದಾರಂತ, ಅದೇನಾದರೂ ನಾವು ನೋಡಿಲ್ಲ. ಆದರೆ ಅದರಿಂದ ಏನಾಗಿದೆ ಅಂತಂದರೆ ಈ ಒಂದು ವಂಚಕರಿದ್ದಾರಲ್ಲ, ದುಡ್ಡು ಸಾಲ ತೆಗೆದು ವಂಚನೆ ಮಾಡಿಸುವಾಗ ಸಾಲ ತೊಗೊಳ್ತಾ ಇರ್ತಾರೆ. ಅಲ್ಲಿ ಆಸರು ಏನಿರೋದಿಲ್ಲ. ಒಟ್ಟಿನಲ್ಲಿ ಒಬ್ಬರ ಅಧಿಕಾರಿ ಅವನು ಬರ್ತಾನೆ ಅಥವಾ ರಾಜಕಾರಣಿ ಬರ್ತಾನೆ, ಅವನ ಒಂದು ಸೈ ಮೇಲೆ ಆಗುವಂಥ ಕೆಲಸಗಳು ಆಗ್ತಾ ಇರ್ತವೆ. ಅದು ತಪ್ಪಬೇಕು, ಅವು ಆಗಬಾರ್ದು. ಒಂದೇ ಆದರೆ ಯಾರು ಅದಕ್ಕೆ ಕಾರಣೀಕರ್ತರಿರ್ತಾರೆ ಅವ್ರಿಗೆಲ್ಲ ಶಿಕ್ಷೆ ಆಗಿ ಅವ್ರ ಆಸ್ತಿ ಮುಟ್ಟುಗೋಲು ಹಾಕ್ಕೊಳ್ಳುವಂಥ ಇನ್ನೂ ಕಠೋರವಾದ ಕಾನೂನು ಅದನ್ನು ಅಡಾಪ್ಟ್ ಮಾಡಿದರೆ ಮೋಸ್ಟ್ಲಿ ಸಹಕಾರ ತತ್ವದ ಸಹಕಾರ ಸಂಘಗಳು ಉಳಿಬೋದು. ಇಲ್ಲಾಂದ್ರೆ ಈ ಸಕ್ಕರೆ ಕಾರ್ಖಾನೆಗೂ ಕಾಶಿಯವರು ಇವತ್ತೆಲ್ಲ ಕೊಡೋದನ್ನು ನಾವು ನೋಡ್ತಾ ಇದ್ವಿ. ಅದು ಇನ್ನೂ ಹೆಚ್ಚಾಗಿ
ಈ ಸಹಕಾರ ಅದು ಇದರಲ್ಲಿ ಹೆಚ್ಚಾಗಿ ದುಡ್ಡು ಹಾಕೋರು ಯಾರು? ನಮ್ಮ ಜನ ಹಾಕ್ತಿರ್ತಾರೆ, ರೈತರು ಹಾಕ್ತಾರೆ, ದುಡ್ಡು ವರ್ಗದವ್ರು ಹಾಕ್ತಾರೆ. ಇವರೆಲ್ಲ ದುಡ್ಡು ಅದು ಅಲ್ಲಿ ವ್ಯಾಪಾರಿಗಳು, ಸಣ್ಣ ಸಣ್ಣ ವ್ಯಾಪಾರಿಗಳು ಇವರೆಲ್ಲ ಹಾಕಿರ್ತಾರೆ, ಇಟ್ಟಿರ್ತಾರೆ. ಆ ದುಡ್ಡಿಗೆ ಮೋಸ ಆಗ್ಬಾರ್ದು. ಇದ್ರಲ್ಲಿ ಭಾಳ ಮೋಸ ಆಗ್ತಾ ಇದ್ದೇವೆ. ಭಾಳಷ್ಟು ಸಹಕಾರಿ ಬ್ಯಾಂಕ್ಗಳು ಏನೋ ಫೈನಾನ್ಸ್ ಅಂತ ಮಾಡಿ ದಿವಾಳಿ ಹೇಳೋದನ್ನು ನಾವು ನಮ್ಮ ಕನ್ನಡದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲೋ ಒಂದೆರಡು ಉಳಿದಿರ್ಬೋದು. ಅದು ಭಾಳ ಸ್ಟ್ರಿಕ್ಟಾಗಿ ಏನಪ್ಪ ಅಂದ್ರೆ ವ್ಯವಸ್ಥೆ ಇರೋದ್ರಿಂದ ಈ ಎಲ್ಲ ನೆಲೆಯಲ್ಲಿ ಇಬ್ಬರ ಈ ಅಭಿಪ್ರಾಯಗಳನ್ನ ನೋಡಿದಾಗ ಒಂದು ಕಡೆ ಈ 3-4 ಕೋಟಿಗಳನ್ನ 5 ಕೋಟಿಗಳವರೆಗೆ ಪ್ರತಿ ಹಳ್ಳಿಗೆ ಖರ್ಚು ಮಾಡೋರು ಬಳಗರೋರು ಶಿಕ್ಷಣವನ್ನು ಸರ್ಕಾರದಿಂದ ಏನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿದ್ದಾರೆ ಅಂಥ ಸ್ಕೂಲ್ ಪ್ರತಿ ಹಳ್ಳಿಗೂ ಸಿಗಬೇಕು. ಅದು 7ನೇವರೆಗೆ ಒಂದು 4 ಹಳ್ಳಿ ನಡುವೆ PUC ವರೆಗೆ ಆಯಿತಪ್ಪ ಅಂದ್ರೆ ಎಷ್ಟೋ ಬೇಕಷ್ಟು ಶಿಕ್ಷಣದಲ್ಲಿ ಇನ್ನೂ ಪ್ರಗತಿಯಾಗಿ ಹೋಗೋರ ಸಂಖ್ಯೆ ಕಡಿಮೆ ಆಗ್ತದೆ. ಅದರಲ್ಲೂ ವಿಜ್ಞಾನ ಓದಿಸೋಕೆ ಅನುಕೂಲ ಆಗುವಂಥ ಒಳ್ಳೆಯ ಶಿಕ್ಷಕರನ್ನ ಅಲ್ಲೇ ಮತ್ತು ಇಲ್ಲೇ ಪ್ರಾಮಾಣಿಕ ಸಹಕಾರಿಗಳ ಒಳಗಿದ್ದರೆ ಅವ್ರಿಗೆ ಹಾನಿಯಾಗದಂಗೆ ಒಂದೇಳಿ ಏನೋ ಸೋದ್ರು ಸಹಿತ ಅವ್ರು ಎತ್ತಿ ಹಿಡಿಯುವಂತಹ ಒಂದಿಷ್ಟು ಆಧಾರಗಳು ಇವು ಸಹಕಾರ ಸಂಘ ಆಗಲಿ. ವಂಚಕರಿಗೆ ಅಲ್ಲಿ ಶಿಕ್ಷೆ ಆಗಲೇಬೇಕು, ಅವರ ಆಸ್ತಿಗಳು ಮುಟ್ಟುಗೋಲು ಹಾಕ್ಕೊಳ್ಳೇಬೇಕು ಅನ್ನೋ ದಿಶೆಯಲ್ಲಿ ಒಂದು ಹೆಜ್ಜೆ ಇಟ್ಟರೆ ಭಾಳ ಯೋಗ್ಯ ಅದನ್ನ ಅಂತ ತಿಳ್ಕೊಂಡಿದ್ದೀನಿ. ಅದೇನೂ ಇರಲಿ, ಇಬ್ಬರು ಈ ಬುದ್ಧಿವಂತರು ಜೊತೆಗೆ ಒಬ್ಬರು ಸಹಕಾರ ಫೀಲ್ಡಲ್ಲಿ ಬುದ್ಧಿವಂತರಿದ್ದಾರೆ, ಇನ್ನೊಬ್ಬರು ಮೇಡಮ್ ಅವರು ಸಹಿತ ಒಳ್ಳೆಯ ಬುದ್ಧಿವಂತರಿದ್ದಾರೆ. ಅವರು ಸಹಿತ ಇದನ್ನು ಮಾಡಿದರೆ ಉತ್ತಮ. ಸ್ವತಃ ಬುದ್ಧಿವಂತಿರುವಂಥ ಒಂದು ಒಳ್ಳೆಯ ಶಿಕ್ಷಣ ಸಿಗುವಂಥ ಎಲ್ಲ ಮಕ್ಕಳಿಗೆ ಸಿಗುವಂಥ ವ್ಯವಸ್ಥೆ ಇವರು ಮಾಡಲಿ. ಇವು ಸಹಕಾರ ಉಳಿಯುವಂಥ ಕೆಲಸ ನಮ್ಮ ಲಕ್ಷ್ಮಣ್ ಸೌದಿಯವ್ರು ಮಾಡಲಿ ಅಂತ ಹೇಳ್ತಾ ಈ ಚರ್ಚೆ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗೊಂಡು ವಂದನೆಗಳು.